ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಕೆಎಎಸ್ ಮುಖ್ಯ ಪರೀಕ್ಷೆಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸೆಷನ್ಸ್ಗಳಿಗೆ ಇದರ ವಿಡಿಯೋಸ್ಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಲೋಕಲ್ಸ್ಗಳಿಗೆ ರಿಸರ್ವೇಶನ್ ಅನ್ನ ಪ್ರೈವೇಟ್ ಸೆಕ್ಟರ್ ಜಾಬ್ಸ್ಗಳಲ್ಲಿ ನೀಡೋದ್ರ ಬಗ್ಗೆ ಕರ್ನಾಟಕ ಸರ್ಕಾರ ತಂದಂತ ಬಿಲ್ ಏನಿತ್ತು ಇದರ ಕುರಿತಾಗಿ ಒಂದು ಎಸ್ಸೆಯನ್ನ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಈ ಲೋಕಲ್ಸ್ಗಳಿಗೆ ಕೆಲಸದಲ್ಲಿ ಪ್ರೈವೇಟ್ ಸೆಕ್ಟರ್ ನಲ್ಲಿ ರಿಸರ್ವೇಶನ್ ಅನ್ನ ಕೊಡೋದಕ್ಕೆ ಹಿಸ್ಟಾರಿಕಲಿ ನಾವು ನೋಡಿದಾಗ ಇದರ ಮೂಲ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ 1984ರಲ್ಲಿ ಸರೋಜಿನಿ ಮಹಿಷಿ ಕಮಿಟಿ ಅನ್ನುವಂತ ಒಂದು ಕಮಿಟಿಯನ್ನ ಸೆಟಪ್ ಮಾಡಲಾಗುತ್ತೆ. ಯಾತಕ್ಕಾಗಿ ಅಂತ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇರ್ತಕ್ಕಂತ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಅಂತ ಹೇಳಿ ಈ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಲಾಯಿತು. ಈ ಒಂದು ಕಮಿಟಿ 1986ರಲ್ಲಿ ತಮ್ಮ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ. ಇದು ಮುಖ್ಯವಾಗಿ ಏನ್ ತಿಳಿಸುತ್ತೆ ಅಂತ ಅಂದ್ರೆ ಗವರ್ಮೆಂಟ್ ಜಾಬ್ಸ್ ಅಂಡ್ PSUs ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಗಳಲ್ಲಿ ಕೇವಲ ರಾಜ್ಯ ಸರ್ಕಾರದಷ್ಟೇ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಗಳಿಗೂ ಕೂಡ ಅಪ್ಲಿಕಬಲ್ ಆಗುವಂತೆ ಗುಂಪು ಸಿ ಮತ್ತು ಗುಂಪು ಡಿ ಹುದ್ದೆಗಳು, ಗ್ರೂಪ್ ಸಿ ಅಂಡ್ ಡಿ ಹುದ್ದೆಗಳೇನಿದೆ ಇದರ 100% ಹುದ್ದೆಗಳನ್ನ ಕರ್ನಾಟಕದಲ್ಲಿನ ಕನ್ನಡಿಗರಿಗೆ ಅಂತ ಮೀಸಲಿಡಬೇಕು, ಅಂದ್ರೆ ಲೋಕಲ್ ಪೀಪಲ್ಸ್ ಗಳಿಗೆ ನೀಡಬೇಕು ಅನ್ನುವಂಥದ್ದನ್ನ ತಿಳಿಸುವಂಥದ್ದು. ಹಾಗೆ ಎರಡನೇದಾಗಿ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ ನ ವಿಚಾರಕ್ಕೆ ಬಂದ್ರೆ, ಪ್ರೈವೇಟ್ ಕ್ಷೇತ್ರಕ್ಕೆ ಬಂದಾಗ ಕೂಡ 25% ಕನ್ನಡಿಗರಿಗೆ ಗುಂಪು ಎ ಹುದ್ದೆಗಳನ್ನ ಈ ಕಮಿಟಿ ಅನ್ನುವಂಥದ್ದು ಸಜೆಸ್ಟ್ ಮಾಡುತ್ತೆ. ಹಾಗೆ ಗ್ರೂಪ್ ಬಿ ಹುದ್ದೆಗಳಲ್ಲಿ 80% ಹುದ್ದೆಗಳನ್ನ ಆದ್ರೂ ಮೀಸಲಿಡಬೇಕು ಅಂತ ತಿಳಿಸುತ್ತೆ. ಹಾಗೇನೆ 100% ರಿಸರ್ವೇಶನ್ ಅನ್ನ ಲೋಕಲ್ಸ್ ಗಳಿಗೆ ಸಿ ಅಂಡ್ ಡಿ ಗ್ರೂಪ್ ನಲ್ಲಿ ರಿಸರ್ವೇಶನ್ ಅನ್ನ ಮಾಡಬೇಕು ಈ ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲೂ ಕೂಡ ಅಂತ ಹೇಳಿ ತಿಳಿಸುವಂಥದ್ದು. ಈ ರೀತಿ ರೆಕಮೆಂಡೇಶನ್ಸ್ ಗಳನ್ನ ಸರೋಜಿನಿ ಮಹಿಷಿ ಕಮಿಟಿ ಅನ್ನುವಂಥದ್ದು ಆಗಿನ ಸಂದರ್ಭದಲ್ಲೇ ನೀಡಿತ್ತು. 2024ರ ಜುಲೈನಲ್ಲಿ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಈ ಬಿಲ್ ಅನ್ನ ಪ್ರೈವೇಟ್ ಕಂಪನೀಸ್ಗಳು 50% ಮ್ಯಾನೇಜೇರಿಯಲ್ ಪೋಸ್ಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಪೋಸ್ಟ್ ಗಳೇನಿರುತ್ತೆ ಅಂದ್ರೆ ಹೈಯರ್ ಹುದ್ದೆಗಳೇನಿದೆ ಈ ಪೋಸ್ಟ್ ಗಳ 50% ರಿಸರ್ವೇಶನ್ ಅನ್ನ ಕನ್ನಡಿಗರಿಗೆ ನೀಡುವಂಥದ್ದು ಮತ್ತು ನಾನ್ ಮ್ಯಾನೇಜ್ಮೆಂಟ್ ಪೋಸ್ಟ್ ಗಳಲ್ಲಿ 70% ಹುದ್ದೆಗಳನ್ನ ಕನ್ನಡಿಗರಿಗೆ ಮೀಸಲಿಡಬೇಕು ಅನ್ನುವಂತ ಒಂದು ಬಿಲ್ ಅನ್ನ, ಲೋಕಲ್ ರೆಸಿಡೆಂಟ್ಸ್ ಗಳಿಗೆ ಮೀಸಲಿಡುವಂತ ಒಂದು ಬಿಲ್ ಅನ್ನ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಮಾಡುತ್ತೆ. ಈ ಇನಿಷಿಯೇಟಿವ್ ಅನ್ನುವಂಥದ್ದು ಕನ್ನಡಿಗರಿಗೆ ಇರತಕ್ಕಂತ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಗಳನ್ನ ಹೆಚ್ಚುಗೊಳಿಸೋದ್ರ ಜೊತೆಗೆ ಇಂಡಸ್ಟ್ರಿಯಲ್ ಗ್ರೋತ್ ಅನ್ನ ಬೆನಿಫಿಟ್ ಮಾಡೋದನ್ನ ಎನ್ಶೂರ್ ಮಾಡ್ಕೊಳ್ತಾ ಲೋಕಲ್ ಪಾಪ್ಯುಲೇಷನ್ ಒಟ್ಟಿಗೆ ಇನ್ವಾಲ್ವ್ಮೆಂಟ್ ಅನ್ನ ಹೆಚ್ಚುಗೊಳಿಸುವಂತ ಬಿಲ್ ಆಗಿತ್ತು. ಸಾಕಷ್ಟು ಕ್ರಿಟಿಸಿಸಮ್ ಅನ್ನುವಂಥದ್ದು ಇಂಡಸ್ಟ್ರಿ ಲೀಡರ್ಸ್ ಗಳ ಕಡೆಯಿಂದ, ಐಟಿ ಬಾಡೀಸ್ ಕಡೆಯಿಂದ ಬಂದಂಥದ್ದು. ಇದು ಡಿಸ್ಕ್ರಿಮಿನೇಟರಿ ಆಗಿದೆ, ಪೊಟೆನ್ಶಿಯಲಿ ಇದು ಒಂದು ರೀತಿಯ ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಅಂತ ಹೇಳಿ ಕೂಡ ತಿಳಿಸಿರ್ತಕ್ಕಂಥದನ್ನ ನೋಡಬಹುದು. 2024ರ ಸೆಪ್ಟೆಂಬರ್ ನಲ್ಲಿ ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆ ಸರ್ ಅವರು, ಇವರು ಚೇರ್ಮನ್ ಆಫ್ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೂಡ ಎಂಫಸೈಸ್ ಮಾಡ್ತಾರೆ ಪೀಪಲ್ಸ್ ಮೂವ್ಮೆಂಟ್ ಗೆ ಒಂದು ಅವಶ್ಯಕತೆ ಇದೆ. ಇವತ್ತು ಸರೋಜಿನಿ ಮಹಿಷಿ ಕಮಿಟಿಯ ವರದಿಯ ಒಂದು ಏನಿತ್ತು ಆ ಒಂದು ಪ್ರಾವಿಷನ್ಸ್ ಗಳನ್ನ ಇವತ್ತು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗುವಂಥದ್ದು. ಅಟ್ಲೀಸ್ಟ್ 60% ಆಫ್ ಜಾಬ್ಸ್ ಅನ್ನ ಗ್ರೂಪ್ ಸಿ ಅಂಡ್ ಡಿ ಕ್ಯಾಟಗರೀಸ್ ಗಳಲ್ಲಿ ಕನ್ನಡಿಗರಿಗೆ ರಿಸರ್ವೇಶನ್ ನೀಡಲೇಬೇಕು ಅಂತ ಅವರು ಕೂಡ ತಿಳಿಸ್ತಾರೆ. ಈ ರೀತಿ ಈ ಒಂದು ರಿಸರ್ವೇಶನ್ ಅನ್ನುವಂಥದ್ದು ಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ ನ ವಿಚಾರವಾಗಿ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ನೋಡೋದಾದ್ರೆ ಏನೆಲ್ಲ ಆರ್ಗ್ಯುಮೆಂಟ್ಸ್ ಗಳು ಸಪೋರ್ಟಿಂಗ್ ಆಗಿವೆ, ಸಪೋರ್ಟಿಂಗ್ ಥಿಂಗ್ಸ್ ಏನು, ಯಾಕೆ ರಿಸರ್ವೇಶನ್ ಅನ್ನ ನೀಡಬೇಕು ಅಂತ ಸಪೋರ್ಟಿವ್ ಆದಂತ ವಿಚಾರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ನಮ್ಮ ಲೋಕಲ್ಸ್ ಗಳಲ್ಲಿ ಸ್ಥಳೀಯ ಜನಗಳಲ್ಲಿ ಇರ್ತಕ್ಕಂತ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಗಳನ್ನ ಇದು ಅಡ್ರೆಸ್ ಮಾಡುತ್ತೆ. ಕರ್ನಾಟಕದಲ್ಲೂ ಕೂಡ ನಾವು ಇವತ್ತು ಅನ್ಎಂಪ್ಲಾಯ್ಮೆಂಟ್ ಅನ್ನ ಹೆಚ್ಚಿನದಾಗೆ ನೋಡ್ತೇವೆ. ಯುವ ನಿಧಿ ಯೋಜನೆಯನ್ನ ಕೂಡ ತಂದಿರ್ತಕ್ಕಂಥದ್ದು ಈ ಅನ್ಎಂಪ್ಲಾಯ್ಮೆಂಟ್ ಅನ್ನ ಕಡಿಮೆ ಮಾಡಬೇಕು ಯೂತ್ಸ್ಗೆ ಅನ್ನುವಂಥದ್ದು. ಹಾಗಾಗಿ ಈ ಅನ್ಎಂಪ್ಲಾಯ್ಮೆಂಟ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ಈ ಒಂದು ರಿಸರ್ವೇಶನ್ ಅನ್ನುವಂಥದ್ದು ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥದ್ದು. ಹಾಗೇನೆ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅನ್ನುವಂಥದ್ದು ಆಗ್ತದೆ ಅಂತ ಹೇಳಿ, ಅಂದ್ರೆ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಲೋಕಲ್ ರಿಸೋರ್ಸಸ್ ಗಳನ್ನ ಹಾಗಾಗಿ ನಮ್ಮ ರಿಸೋರ್ಸಸ್ ಗಳನ್ನ ಬಳಸ್ಕೊಂಡು ಇಲ್ಲಿ ಕೆಲಸಗಳಾಗುವಾಗ ನಮ್ಮದೇ ಆದಂತ ಜನಗಳು ಕೂಡ ಕೆಲಸವನ್ನ ಪಡಿಬೇಕು ಅನ್ನುವಂಥದ್ದು. ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಆಗ್ಲಿ ಅಂತ ರೀಜನಲ್ ಡೆವಲಪ್ಮೆಂಟ್, ಪ್ರಾದೇಶಿಕ ಬೆಳವಣಿಗೆ ಅಥವಾ ಪ್ರಾದೇಶಿಕ ಅಭಿವೃದ್ಧಿಗೆ ಕೂಡ ಮಹತ್ವವನ್ನು ನೀಡುವಂತ ಒಂದು ನಡೆ ಆಗುತ್ತೆ ಈ ರೀತಿ ಒಂದು ನಿರ್ಧಾರ ತಗೊಳ್ಳುವಂಥದ್ದು, ರಿಸರ್ವೇಶನ್ ಅನ್ನ ಲೋಕಲ್ಸ್ ಗಳಿಗೆ ನೀಡುವಂಥದ್ದು. ಹಾಗೆ ಒಂದ್ ರೀತಿ ಕಲ್ಚರಲ್ ಮತ್ತು ಲ್ಯಾಂಗ್ವೇಜ್ ಕಂಪ್ಯಾಟಬಿಲಿಟಿ, ಯಾವಾಗ ಕನ್ನಡಿಗರು ಹೆಚ್ಚು ಕೆಲಸದಲ್ಲಿ ಇರ್ತಾರೆ ಇವರಿಗೆ ಒಂದು ಹಬ್ಬ ಅಂದಾಗ ಅದು ಅಲ್ಲಿರ್ತಕ್ಕಂಥ ಇನ್ನೊಬ್ರಿಗೂ ಕೂಡ ಹೌದಲ್ವಾ ಇವತ್ತು ಹಬ್ಬ ಅಂತ ಹೇಳಿ ಕನೆಕ್ಟ್ ಆಗ್ತದೆ. ಯಾರಿಗೋ ಯಾವ್ದೋ ಹಬ್ಬ ಇರ್ತದೆ, ಯಾರೋ ಏನೋ ಹೇಳ್ತಾರೆ, ಆದ್ರೆ ಇವ್ರು ಹೇಳುವಂತ ರಿಚುವಲ್ಸ್ ಗಳು ಅವರಿಗೆ ಅರಿವಾಗೋದಿಲ್ಲ, ಇವ್ರು ಮಾತನಾಡುವಂತ ಭಾಷೆ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ರೀತಿಯ ಯಾವುದೇ ಸಮಸ್ಯೆಗಳು ಬರುವಂತದ್ದು ಇಲ್ಲಿ ಕಡಿಮೆ ಆಗ್ತದೆ. ಕಲ್ಚರಲ್ ಮತ್ತು ಲ್ಯಾಂಗ್ವೇಜ್ ಕಂಪ್ಯಾಟಬಿಲಿಟಿ ಅನ್ನುವಂಥದ್ದು ಹೆಚ್ಚಿನದಾಗಿರ್ತದೆ.
ಇನ್ನ ಸೋಷಿಯಲ್ ಈಕ್ವಿಟಿ ಅನ್ನುವಂಥದ್ದನ್ನ ಕೂಡ ಕಾಣಬಹುದು. ರಿಸರ್ವೇಶನ್ಸ್ ಅನ್ನುವಂಥದ್ದು ಹಿಸ್ಟಾರಿಕಲಿ ಮಾರ್ಜಿನಲೈಸ್ಡ್ ಅಥವಾ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್ ಗಳನ್ನ ಅಪ್ಲಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ಕೊಳ್ತಾನೆ ಬಂದಿದೆ. ಸ್ಪೆಷಲಿ ಈಗ ಈ ರೀತಿ ನೀಡೋದ್ರಿಂದ ಲೋಕಲ್ ಪೀಪಲ್ಸ್ ಗಳಿಗೂ ಕೂಡ ಈ ರೀತಿಯ ಒಂದು ಈಕ್ವಿಟಿಯನ್ನ ನೀಡೋದಕ್ಕೆ, ಸೋಷಿಯಲ್ ಈಕ್ವಿಟಿಯನ್ನ ತರೋದಕ್ಕೆ ಸಾಧ್ಯ ಆಗ್ತದೆ. ಮೈಗ್ರೇಷನ್, ಯಾವಾಗ ಕೆಲಸ ಸಿಗ್ತಿಲ್ಲ ಅಂತ ಹೇಳಿ ಒಂದು ಊರಿನಿಂದ ಮತ್ತೊಂದು ಕಡೆಗೆ, ಸಿಟೀಸ್ ಗಳ ಕಡೆಗೆ ಹೆಚ್ಚು ವಲಸೆ ಹೋಗ್ತಾ ಇದ್ರು, ಮತ್ತು ಈಗ ರಾಜ್ಯದಿಂದ ರಾಜ್ಯಕ್ಕೂ ವಲಸೆ ಹೋಗುವಂತವರನ್ನ ಹೆಚ್ಚಾಗಿ ನೋಡ್ತಿದ್ದೀವಿ. ಈ ಮೈಗ್ರೇಷನಿನ ಸ್ಟ್ರೆಸ್ ಅನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಇದರಿಂದಾಗಿ. ಮತ್ತು ಕಮ್ಯುನಿಟಿ ಟೈಸ್ ಗಳನ್ನ ಸ್ಟ್ರೆಂಥನ್ ಮಾಡಿದಂತಾಗುತ್ತೆ. ಎಲ್ಲರೂ ಕೂಡ ಒಂದ್ ಕಡೆಯಿಂದ ಬಂದಿದ್ದೇವೆ, ಒನ್ನೆಸ್ ಅನ್ನುವಂತ ಭಾವನೆ ಹೆಚ್ಚಾಗೋದ್ರಿಂದ ಕಮ್ಯುನಿಟಿ ಟೈಸ್ ಗಳು ಕೂಡ ಇಲ್ಲಿ ಸ್ಟ್ರೆಂಥನ್ ಆಗ್ತದೆ ಕೆಲಸದ ಜಾಗದಲ್ಲಿ ಕೂಡ. ಪೊಲಿಟಿಕಲ್ ಮತ್ತು ಸೋಷಿಯಲ್ ಡಿಸ್ಕನೆಕ್ಟ್ ಅನ್ನ ಕಡಿಮೆ ಮಾಡಿದಂತಾಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಲೋಕಲ್ಸ್ ಗಳಿಗೆ ನಾವು ಹೆಚ್ಚು ಮಾಡ್ದಂಗೆ ಆಗ್ತದೆ. ಹಾಗೇನೆ ಸ್ಟೆಬಿಲಿಟಿ ಆಫ್ ವರ್ಕ್ ಫೋರ್ಸ್ ಅನ್ನ ಮತ್ತೆ ಅದನ್ನ ರಿಟೆನ್ಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ರೀಜನಲ್ ಕನ್ಸಂಪ್ಷನ್ ಅನ್ನ, ಯಾವಾಗ ರೀಜನಲ್ ಡೆವಲಪ್ಮೆಂಟ್ ಗೆ ಹೆಚ್ಚು ಮಹತ್ವ ಕೊಡ್ತೇವೆ, ಲೋಕಲ್ಸ್ ಗಳಿಗೆ ಹೆಚ್ಚು ಕೆಲಸ ಕೊಡ್ತೇವೆ, ರೀಜನಲ್ ಕನ್ಸಂಪ್ಷನ್ ಕೂಡ ಹೆಚ್ಚಾಗ್ತದೆ. ಮತ್ತು ಬೇರೆ ರಾಜ್ಯಗಳ ಒಂದು ಪ್ರೆಸಿಡೆಂಟ್ ಅನ್ನ ಕೂಡ ನಾವಿಲ್ಲಿ ನೋಡಬಹುದು. ಹರಿಯಾಣ, ಜಾರ್ಖಂಡ್ ಅಂತ ರಾಜ್ಯಗಳಲ್ಲಿ ಕೂಡ ಸಿಮಿಲರ್ ರಿಸರ್ವೇಶನ್ಸ್ ಗಳನ್ನ ಪ್ರೈವೇಟ್ ಸೆಕ್ಟರ್ ಜಾಬ್ಸ್ ಗಳಲ್ಲಿ ಲೋಕಲ್ಸ್ ಗಳಿಗೆ ನೀಡಲಾಗಿದೆ. ಹಾಗಾಗಿ ಹೇಗೆ ಆ ರಾಜ್ಯಗಳು ಈಗ ಇಂಡಸ್ಟ್ರೀಸ್ ಗಳಿಗೆ ಯಾವುದೇ ತೊಡಕಾಗದೆ ಸಿಗ್ನಿಫಿಕೆಂಟ್ ಆಗಿ ಇಂಡಸ್ಟ್ರೀಸ್ ಗಳು ಕಾರ್ಯ ಮಾಡುವಂತೆ ಡಿಸ್ರಪ್ಷನ್ ಇಲ್ಲದೆ ಈ ಪಾಲಿಸೀಸ್ ಗಳು ಅಲ್ಲಿ ಹೇಗೆ ಕೆಲಸ ಮಾಡಿವೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿಂದ ನಾವು ಕೂಡ ಒಂದು ಪ್ರೆಸಿಡೆಂಟ್ ಅನ್ನ ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಸಪೋರ್ಟಿವ್ ಆಗಿ ಇರ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಗಳು. ಅಂದ್ರೆ ಇಟ್ ಇಸ್ ಫೀಸಿಬಲ್ ಆಪ್ಷನ್ ಅಂತ ಹೇಳಿ ತಿಳಿಸೋದಕ್ಕಿರ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಗಳು. ಮತ್ತೆ ಇದರಿಂದಾಗಿ ಈ ಒಂದು ರಿಸರ್ವೇಶನ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕಿರ್ತಕ್ಕಂಥ ಚಾಲೆಂಜಸ್ ಏನು ಅಂತ ಹೇಳಿ ನಾವು ನೋಡೋದಾದ್ರೆ, ಮೆರಿಟೋಕ್ರಸಿಯ ಒಂದು ಇಂಪ್ಯಾಕ್ಟ್. ಅಂದ್ರೆ ನಮ್ಮವರಿಗೆ ಕೆಲಸ ಕೊಡಬೇಕು, ಲೋಕಲ್ಸ್ಗೆ ಕೆಲಸ ಕೊಡಬೇಕು ಅಂತ ಹೇಳಿ ಮೆರಿಟ್ ಅನ್ನ ಬದಿಗಿಟ್ಟು ಬೇರೆಯವರು, ಕನ್ನಡದವ್ರು ಅಲ್ಲದೆ ಇರುವಂತವ್ರು ಅಥವಾ ಕರ್ನಾಟಕದವ್ರು ಆಗಿಲ್ದೇ ಇರುವಂತವರಿಗೆ ಕೆಲಸ ಕೊಡುವ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದಾಗ, ಮೆರಿಟ್ಗೆ ಆಧಾರವನ್ನ ಇಟ್ಕೊಳ್ಳದೆ, ಮೆರಿಟ್ ಅನ್ನ ಗಮನಿಸದೆ ಕೂಡ ನಾವು ಇನ್ನೊಬ್ರು ಕೇಪಬಲ್ ಇದ್ರೂ ಕೂಡ ಅವರನ್ನ ಸಿನ್ಸ್ ಓನ್ಲಿ ಬಿಕಾಸ್ ದೇ ಆರ್ ನಾಟ್ ಫ್ರಮ್ ಕರ್ನಾಟಕ ಅನ್ನುವಂತ ಕಾರಣಕ್ಕೆ ಅವರನ್ನ ಬದಿಗಿಟ್ಟು ನಾವು ಬೇರೆಯವರಿಗೆ ಕೆಲಸವನ್ನ ನೀಡೋದ್ರಿಂದಾಗಿ ಮೆರಿಟೋಕ್ರಸಿ ಅನ್ನುವಂಥದ್ದು ಇಲ್ಲಿ ಸಮಸ್ಯೆ ಆಗ್ತದೆ. ಬಿಸ್ನೆಸ್ ಕಾಂಪಿಟೇಟಿವ್ನೆಸ್ ಅನ್ನುವಂಥದ್ದು ಕೊರತೆ ಆಗ್ತದೆ. ಯಾವಾಗ ಕೇಪಬಲ್ ಆದಂತವರನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲಸಕ್ಕೆ, ಯಾವಾಗ ನಾವು ರಿಸರ್ವೇಶನ್ಗೆ ಒತ್ತನ್ನು ಕೊಡ್ತೇವೆ, ಬಿಸ್ನೆಸ್ ಕಾಂಪಿಟೇಷನ್ ಕೂಡ ಇಲ್ಲಿ ಕಡಿಮೆ ಆಗ್ತದೆ. ಹಾಗೇನೆ ಕಂಪ್ಲೈನ್ಸ್ ಮತ್ತು ಇಂಪ್ಲಿಮೆಂಟೇಷನ್ ಚಾಲೆಂಜಸ್ ಗಳು ಕೂಡ ಹೆಚ್ಚಾಗ್ತಾ ಹೋಗ್ತದೆ ರಿಸರ್ವೇಶನ್ ಅನ್ನ ಎನ್ಫೋರ್ಸ್ ಮಾಡೋದ್ರಿಂದ. ಮತ್ತು ಒಂದ್ ರೀತಿ ಪ್ರತಿಭಾ ಫಲಾಯನ, ಬ್ರೈನ್ ಡ್ರೈನ್ ಅಂತ ಏನಂತೇವೆ, ಈ ಬ್ರೈನ್ ಡ್ರೈನ್ ಆಗೋದಕ್ಕೂ ಕೂಡ ಒಂದು ಪೊಟೆನ್ಶಿಯಲ್ ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಯಾವಾಗ ಅವ್ರಿಗೆ ಬುದ್ಧಿವಂತಿಕೆ ಇದೆ ಆದ್ರೆ ಕೆಲಸ ಸಿಗ್ತಾ ಇಲ್ಲ. ಇಷ್ಟು ದಿನ ಅವ್ರು ಬೇರೆ ಕಡೆಯವ್ರು ಆಗಿದ್ರು ಕೂಡ ಅವ್ರಿಗೆ ಇಲ್ಲಿ ಕೆಲಸ ಸಿಗ್ತಿತ್ತು. ಆದ್ರೆ ಅವರ ಬುದ್ಧಿವಂತಿಕೆಯನ್ನ ಕರ್ನಾಟಕದ ಒಂದು ಭಾಗದಲ್ಲಿ ಇರ್ತಕ್ಕಂಥ ಕೆಲಸಗಳು, IT ಸೆಕ್ಟರ್ ಆಗಿರ್ಬೋದು, ಇವೆಲ್ಲ ಬಳಸ್ಕೊಳ್ತಾ ಇತ್ತು. ಆದ್ರೆ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅಂದಾಗ ಅವರು ಇಲ್ಲಿಂದ ಬೇರೆ ಕಡೆಗೆ ಹೋಗುವಂತ ಅವಕಾಶಗಳು ಹೆಚ್ಚಿರ್ತದೆ. ಇದರಿಂದ ಟ್ಯಾಕ್ಸ್ ಬೆನಿಫಿಟ್ ಅನ್ನುವಂಥದ್ದು ಆಗದೆ ಇರಬಹುದು ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಬೇರೆ ರೀತಿ ಅವ್ರ ಕನ್ಸಂಪ್ಷನ್ ಕಡಿಮೆ ಮಾಡ್ತಾರೆ, ಅವ್ರ ಪ್ರೆಸೆನ್ಸ್ ಇರೋದಿಲ್ಲ ಅಂದಾಗ ಮತ್ತೆ ಇದರಿಂದ ಆಗಬಹುದಾದಂತ ಬೆನಿಫಿಟ್ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಸಿಗೋದಿಲ್ಲ. ಮತ್ತು ಪ್ರೈವೇಟ್ ಸೆಕ್ಟರ್ ನಿಂದ ಇದಕ್ಕೆ ಆಲ್ರೆಡಿ ಸಾಕಷ್ಟು ರೆಸಿಸ್ಟೆನ್ಸ್ ಅನ್ನುವಂಥದ್ದು ಇದೆ. ಅದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ ಆಗ್ತದೆ. ರಿಸರ್ವೇಶನ್ ಫಾರ್ ಲೋಕಲ್ಸ್ ಅಂತ ನಾವೇನ್ ನೀಡ್ತಿದೆ, ಇದು ಈಕ್ವಲಿ ಬೆನಿಫಿಟ್ ಅನ್ನುವಂಥದ್ದು ಎಲ್ಲ ಪ್ರದೇಶಗಳಲ್ಲಿ ಆಗದೇ ಇರಬಹುದು. ಹಾಗಾಗಿ ಅರ್ಬನ್ ಓವರ್ ರೂರಲ್ ಏರಿಯಾಸ್ ಅಂತ ಬಂದಾಗ ಇದು ಅಗೇನ್ ಕರ್ನಾಟಕದಲ್ಲೇ ಡಿಸ್ಪ್ಯಾರಿಟೀಸ್ ಗಳನ್ನ ಉಂಟು ಮಾಡ್ತದೆ. ಬೆಂಗಳೂರಿನಲ್ಲಿ ಎಜುಕೇಟೆಡ್ ಯೂತ್ ಅನ್ನುವಂಥವ್ರಿಗೆ ಹೆಚ್ಚು ಬೆನಿಫಿಟ್ ಆಗ್ಬಹುದು ಕಂಪೇರ್ ಟು ಬೀದರ್ ಅಥವಾ ರಾಯಚೂರಿಗೆ. ಯಾಕೆಂದ್ರೆ ಆ ದೂರದ ಊರುಗಳಲ್ಲಿ IT ಸೆಕ್ಟರ್ ಇಲ್ಲದೆ ಇರಬಹುದು, ಅಲ್ಲಿಂದ ಇಲ್ಲಿ ಬಂದೇ ಕೆಲಸ ಮಾಡ್ಬೇಕು ಅಂತ ಹೇಳಿ ಅವ್ರು ಅಲ್ಲೇ ಉಳಿಬಹುದು, ಅಥವಾ ಇಲ್ಲಿನವ್ರಿಗೆ ಹೆಚ್ಚು ಒತ್ತು ಕೊಡಬಹುದು. ಈ ದಿಸೆಯಲ್ಲಿ ಇಲ್ಲಿ ಒಂದಷ್ಟು ಸಮಸ್ಯೆಗಳನ್ನುವಂಥದ್ದು ಇದೆ. ಇನ್ನ ಲೀಗಲ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಹರ್ಡಲ್ಸ್ ಗಳು ಕೂಡ ನಾವು ಕಾಣಬಹುದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತೆ ಕೂಡ ಹರ್ಡಲ್ಸ್ ಅನ್ನುವಂಥದ್ದು ಕಾಣ್ತದೆ. ಮತ್ತು ರೀಜನಲಿಸಂ, ಪ್ರಾದೇಶಿಕತೆ ಅನ್ನುವಂಥದ್ದಕ್ಕೆ ಹೆಚ್ಚು ಮಹತ್ವ ಕೊಟ್ಟಂತಾಗುತ್ತೆ. ಈ ರೀತಿಯ ರಿಸರ್ವೇಶನ್ಸ್ ಗಳನ್ನ ಸಪೋರ್ಟ್ ಮಾಡೋದ್ರಿಂದ ರೀಜನಲಿಸಂ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತದೆ. ವರ್ಕ್ ಫೋರ್ಸ್ ಡೈವರ್ಸಿಟಿ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಯಾವಾಗ ಒಂದೇ ಕೆಲಸದಲ್ಲಿ, ಒಂದೇ ಸ್ಥಳದಲ್ಲಿ ಹೆಚ್ಚು ಹೆಚ್ಚು ಡೈವರ್ಸ್ ಆದಂತ ಜನ ಕೆಲಸ ಮಾಡ್ತಾರೆ, ಅವರಲ್ಲಿರ್ತಕ್ಕಂಥ ಒಳಿತುಗಳನ್ನ ತಗೊಳ್ಳೋ ಅವಕಾಶ ಇರ್ತದೆ. ಹಾಗಾಗಿ ಆ ಡೈವರ್ಸಿಟಿಗೆ ಇಲ್ಲಿ ಕೊರತೆ ಉಂಟಾಗುವಂಥದ್ದನ್ನ ಕಾಣ್ಬೋದು. ಸ್ಕಿಲ್ ಗ್ಯಾಪ್ ಚಾಲೆಂಜಸ್ ಅನ್ನುವಂಥದ್ದು ಇರ್ತದೆ. ಅಂದ್ರೆ ಮೋರ್ ಸ್ಕಿಲ್ಡ್ ಆದಂತ ಜನಗಳು ಇಲ್ಲಿ ಸಿಗದೇ ಇರಬಹುದು. ಹಾಗಾಗಿ ಒಂದ್ ರೀತಿ ಸ್ಕಿಲ್ಡ್ ಲೇಬರ್ ಫೋರ್ಸಿನ ಒಂದು ಗ್ಯಾಪ್ ಅನ್ನುವಂಥದ್ದು ನಮ್ಮಲ್ಲಿ ಉಂಟಾಗಬಹುದಾಗುತ್ತೆ. ಇನ್ನ ಎಕನಾಮಿಕ್ ಇನ್ಎಫಿಷಿಯನ್ಸಿ ಕೂಡ ಇಲ್ಲಿರ್ತಕ್ಕಂಥ ಮತ್ತೊಂದು ಸಮಸ್ಯೆ. ಲಾಂಗ್ ಟರ್ಮ್ ಡಿಪೆಂಡೆನ್ಸ್ ಆನ್ ಕೋಟಾಸ್, ಈ ರೀತಿಯ ಕೋಟಾದ ಮೇಲೆ ಹೆಚ್ಚು ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲೂ ಕೂಡ, ಮುಂದಿನ ದಶಕಗಳಲ್ಲೂ ಕೂಡ ಈ ರೀತಿಯ ಡಿಪೆಂಡೆನ್ಸಿ ಉಂಟಾಗೋದ್ರಿಂದಾಗಿ ಇದು ಕೂಡ ಮತ್ತೊಂದು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕರ್ನಾಟಕದ ಒಂದು ಪರ್ಸ್ಪೆಕ್ಟಿವ್ ಏನು ಅಂದ್ರೆ, ಕನ್ನಡ ಲ್ಯಾಂಗ್ವೇಜ್ ಲರ್ನಿಂಗ್ ಆಕ್ಟ್ ಅನ್ನ ಕರ್ನಾಟಕ ಸರ್ಕಾರ 2021ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು. ಕನ್ನಡ ಒಂದು ಮ್ಯಾಂಡೇಟರಿ ಸಬ್ಜೆಕ್ಟ್ ಆಗಬೇಕು ಶಾಲೆಗಳಲ್ಲಿ, ಸೊ ದಟ್ ಲೋಕಲ್ ಕಲ್ಚರ್ ಅನ್ನ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದು.
ಈ ರೀತಿಯ ಪ್ರಪೋಸಲ್ಸ್ ಗಳನ್ನ ಪ್ರೈವೇಟ್ ಸೆಕ್ಟರ್ ರಿಸರ್ವೇಶನ್ಸ್ ಗಳಲ್ಲಿ ಕೂಡ ತರೋ ಮುಖಾಂತರವಾಗಿ ಒಂದು ಕಂಟಿನ್ಯೂಡ್ ಎಫರ್ಟ್ಸ್ ಇಂದ ಲೋಕಲ್ ಇಂಟ್ರೆಸ್ಟ್ ಗಳನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಆದ್ರೆ ಇಂಥ ಮೆಜರ್ಸ್ ಗಳನ್ನ ಒಂದು ಏಕಾಏಕಿ ತಗೊಂಡಾಗ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಗಳಿಗಾಗಬಹುದಾದಂತ ಸಮಸ್ಯೆಗಳೇನು ಅನ್ನೋದನ್ನ ಪರಿಗಣಿಸಬೇಕಾಗ್ತದೆ. ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದಾಗಿ ಲೋಕಲ್ ಇಂಟ್ರೆಸ್ಟ್ ಅನ್ನ ಮತ್ತು ರಾಷ್ಟ್ರದ ಒಂದು ಐಕ್ಯತೆಯನ್ನ ಅಥವಾ ನ್ಯಾಷನಲ್ ಯುನಿಟಿಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದಷ್ಟು ತೊಡಕುಗಳು ನಮಗೆ ಉಂಟಾಗುತ್ತೆ. ಎರಡರ ನಡುವೆ ಬ್ಯಾಲೆನ್ಸ್ ಮಾಡುವಂತ ಒಂದು ನಿರ್ಧಾರಗಳನ್ನ ರಾಜ್ಯ ಸರ್ಕಾರ ಇವತ್ತು ತಗೊಳ್ಬೇಕಾಗ್ತದೆ. ಈ ರೀತಿಯಾಗಿ ಈ ಬ್ಯಾಲೆನ್ಸ್ ಅನ್ನ ನಾವು ತರೋದು, ಲೋಕಲ್ ಇಂಟ್ರೆಸ್ಟ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು, ನ್ಯಾಷನಲ್ ಯುನಿಟಿಯನ್ನು ಕೂಡ, ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ತರೋದು ಅಂತ ಅಂದ್ರೆ ಈಕ್ವಲ್ ಆಗಿ ಜಾಬ್ ಆಪರ್ಚುನಿಟೀಸ್ಗಳು ಎಲ್ಲರಿಗೂ ಸಿಗುವಂತೆ ಎನ್ಶೋರ್ ಮಾಡಬೇಕಾಗ್ತದೆ. ಈಕ್ವಲ್ ಜಾಬ್ ಆಪರ್ಚುನಿಟೀಸ್ ಫಾರ್ ಎವ್ರಿ ಒನ್ ಅನ್ನೋದನ್ನ ಎನ್ಶೋರ್ ಮಾಡೋದು. ಉದಾಹರಣೆಗೆ ಬೆಂಗಳೂರಿನ IT ಸೆಕ್ಟರ್ ಅನ್ನುವಂಥದ್ದು ನಾನ್ ಲೋಕಲ್ಸ್ ಗಳನ್ನ ಹೆಚ್ಚು ಮಂದಿಯನ್ನ ಎಂಪ್ಲಾಯ್ ಮಾಡ್ಕೊಳ್ತದೆ. ಈ ರೀತಿ ಒಂದಷ್ಟು ಪಾಲಿಸೀಸ್ ಗಳನ್ನ ತಂದು ಸ್ಕಿಲ್ಡ್ ಲೋಕಲ್ ಯೂತ್ ಅನ್ನ ಕೂಡ ಎಂಪ್ಲಾಯ್ ಮಾಡ್ಕೊಳ್ಬೇಕು, ಅಟ್ಲೀಸ್ಟ್ ಇಷ್ಟರ ಮಟ್ಟಿಗಾದ್ರೂ ಎಂಪ್ಲಾಯ್ ಮಾಡಬೇಕು ಅನ್ನುವಂತ ಒಂದು ಅಪರ್ಚುನಿಟೀಸ್ ಗಳಿಗೆ ಅವ್ರಿಗೂ ಕೂಡ ಆಕ್ಸೆಸ್ ಸಿಗುವಂತೆ ನೋಡುವಂಥದ್ದು. ಈಕ್ವಲ್ ಅಪರ್ಚುನಿಟೀಸ್ ಗಳು ಅವ್ರಿಗೂ ಸಿಗುವಂತೆ ನೋಡೋದು, ಜಾಬ್ ಆಪರ್ಚುನಿಟೀಸ್ ಗಳು. ಲೋಕಲ್ ಡೆವಲಪ್ಮೆಂಟ್ ಅನ್ನ ಯಾವುದೇ ರೀತಿಯ ಐಸೋಲೇಷನ್ ಮಾಡದೆ ಲೋಕಲ್ ಡೆವಲಪ್ಮೆಂಟ್ ಗೆ ಪ್ರಮೋಷನ್ ಅನ್ನ ನೀಡುವಂತದ್ದು ಮಾಡಬಹುದು. ಮತ್ತು ಇನ್ಕ್ಲೂಸಿವಿಟಿಯ ಮುಖಾಂತರವಾಗಿ ಎಕನಾಮಿಕ್ ಗ್ರೋತ್ ಕಡೆ ನಾವು ಗಮನವನ್ನ ಹರಿಸಬೇಕಾಗ್ತದೆ. ಬೋತ್ ರೂರಲ್ ಏರಿಯಾಸ್ ಆಗ್ಬಹುದು ಮತ್ತು ಅರ್ಬನ್ ಏರಿಯಾಸ್ ಗಳಾಗಬಹುದು, ಲೋಕಲ್ ಆಗ್ಬಹುದು, ನಾನ್ ಲೋಕಲ್ ಆಗ್ಬಹುದು. ಟ್ಯಾಲೆಂಟ್ ಇರುವಂತವ್ರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋ ಕಡೆ ಇನ್ಕ್ಲೂಸಿವಿಟಿಯ ಕಡೆ ಗಮನ ಕೊಡಬೇಕು. ರೀಜನಲ್ ಪ್ರೈಡ್ ಅನ್ನ ಫೋಸ್ಟರ್ ಮಾಡ್ಕೊಳ್ತಾ ನಾವು ಯಾವುದೇ ಡಿವಿಷನ್ಸ್ ಗಳನ್ನ ಕ್ರಿಯೇಟ್ ಮಾಡದೆ ಕೆಲಸ ಮಾಡೋದ್ರ ಕಡೆ ಗಮನವನ್ನ ಹರಿಸಬೇಕು. ಈ ಬ್ಯಾಲೆನ್ಸ್ ಅನ್ನುವಂಥದ್ದು ಬರಬೇಕು. ಲೋಕಲ್ ಜಾಬ್ ಪಾಲಿಸೀಸ್ ಗಳು ಇರಬೇಕು, ಆದ್ರೆ ಇದರಿಂದಾಗಿ ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡುವಂತವರನ್ನ ಏಲಿಯನೇಟ್ ಮಾಡುವಂತೆ ಆಗ್ಬಾರ್ದು. ಕರ್ನಾಟಕದ ಎಕನಾಮಿಕ್ ಸಕ್ಸೆಸ್ಗೆ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದಾಗಿ ಈ ಒಂದು ರೀಜನಲ್ ಪ್ರೈಡ್ ಅನ್ನ ಫೋಸ್ಟರ್ ಮಾಡೋದ್ರ ಜೊತೆಗೆ ಯಾವುದೇ ಡಿವಿಷನ್ಸ್ ಗಳು ಕ್ರಿಯೇಟ್ ಆಗದೆ ಇರುವಂತೆ ನಾವು ನೋಡ್ಕೊಳ್ಬೇಕಾಗ್ತದೆ. ಹಾಗೇನೆ ಅನ್ಎಂಪ್ಲಾಯ್ಮೆಂಟ್ ಅನ್ನ ಲೋಕಲ್ಸ್ ಗಳಲ್ಲಿ ಕಡಿಮೆ ಮಾಡುವಂತದ್ದನ್ನ, ರೆಡ್ಯೂಸಿಂಗ್ ಅನ್ಎಂಪ್ಲಾಯ್ಮೆಂಟ್ ಅಮಾಂಗ್ ಲೋಕಲ್ಸ್ ಫೋಕಸ್ ಮಾಡಬೇಕಾಗ್ತದೆ. ಇದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಗಳನ್ನ ತರುವಂತದ್ದಾಗಬಹುದು. ಈ ರೀತಿಯ ಯೋಜನೆಗಳನ್ನ ನಾವು ತರಬೇಕಾಗ್ತದೆ. ಹಾಗೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡಬೇಕಾಗ್ತದೆ. ಲೋಕಲ್ ನೀಡ್ಸ್ ಗಳನ್ನ ಮೀಟ್ ಮಾಡೋದ್ರ ಜೊತೆಗೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡೋದ್ರ ಕಡೆ ಕೂಡ ಗಮನ ಹರಿಸಬೇಕು. ಯಾವಾಗ ಇಂಥ ಪಾಲಿಸೀಸ್ ಗಳು ಬರುತ್ತೆ, ಒಂದ್ ವೇಳೆ ಪ್ರತಿಭೆಗಳಿಗೆ ಅವಕಾಶ ಇಲ್ಲ ಅಂತ ಅನ್ಸುತ್ತೆ, ಬ್ರೈನ್ ಡ್ರೈನ್ ಆಗುತ್ತೆ ಅಂತ ಅನ್ಸುತ್ತೆ, ಇನ್ವೆಸ್ಟ್ಮೆಂಟ್ ಗಳು ಬರೋದು ಕೂಡ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತಾನೆ ಇನ್ವೆಸ್ಟ್ ಕರ್ನಾಟಕ ಆಗಿರ್ತಕ್ಕಂಥದ್ದಾಗಬಹುದು, ಒಟ್ಟಾರೆ ಇನ್ವೆಸ್ಟ್ಮೆಂಟ್ ಅನ್ನ ಬೂಸ್ಟ್ ಮಾಡೋ ಕಡೆ ಕೂಡ ಗಮನವನ್ನು ಹರಿಸಬೇಕಾಗ್ತದೆ. ಹಾಗೇನೆ ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಅಕ್ರಾಸ್ ದಿ ರೀಜನ್ ಏನಿದೆ ಅದನ್ನ ಅವಾಯ್ಡ್ ಮಾಡಬೇಕು. ಡೈವರ್ಸಿಟಿ ಮತ್ತು ಕೊಲಾಬರೇಷನ್ ಅನ್ನ ನಾವು ಎನ್ಕರೇಜ್ ಮಾಡಬೇಕಾಗ್ತದೆ. ಹಾಗೇನೆ ಪ್ರೈವೇಟ್ ಸೆಕ್ಟರ್ ಹೈರಿಂಗ್ ನಲ್ಲಿ ಒಂದ್ ರೀತಿಯ ಫೇರ್ನೆಸ್ ಅನ್ನ ನಾವು ಲೆಜಿಸ್ಲೇಟ್ ಮಾಡಬೇಕಾಗ್ತದೆ. ಈ ರೀತಿ ಲೆಜಿಸ್ಲೇಚರ್ಸ್ ಗಳನ್ನ ತರುವಂತದ್ದು ಒಟ್ಟಾರೆಯಾಗಿ ಲೋಕಲ್ ಕಲ್ಚರ್ ಅನ್ನ ಸಪೋರ್ಟ್ ಮಾಡೋದ್ರ ಜೊತೆಗೆ ನ್ಯಾಷನಲ್ ಐಡೆಂಟಿಟಿಯನ್ನು ಕೂಡ ಸ್ಟ್ರೆಂಥನ್ ಮಾಡೋದ್ರ ಕಡೆ ಗಮನ ಹರಿಸುವಂತದ್ದು. ಈ ರೀತಿ ಯಾವುದೋ ಒಂದು ವಿಚಾರವನ್ನ ಬರಿಬೇಕಾದ್ರೆ ಅದರ ಪ್ರೋಸ್ ಕಾನ್ಸ್ ಅನ್ನ ಬರೆಯೋದ್ರ ಜೊತೆಗೆ ಯಾವ ರೀತಿ ಒಂದು ಬ್ಯಾಲೆನ್ಸ್ ಅನ್ನ ತರಬೇಕು, ಇಲ್ಲಿ ಯಾವ ರೀತಿಯಾದಂತ ಸಜೆಷನ್ಸ್ ಗಳನ್ನ ನೀಡಿದ್ರೆ ಯಾವ ರೀತಿಯ ಒಂದು ಲಾಸ್ ಗಳನ್ನ ತರೋದ್ರಿಂದ, ಯಾವ ರೀತಿಯ ಇಂಪ್ಲಿಮೆಂಟೇಷನ್ ಅನ್ನ ಮಾಡೋದ್ರಿಂದಾಗಿ, ಯಾವ ರೀತಿಯ ಮೆಜರ್ಸ್ ಗಳನ್ನ ತಗೊಳ್ಳೋದ್ರಿಂದಾಗಿ ಇಲ್ಲೊಂದು ಬ್ಯಾಲೆನ್ಸ್ ಉಂಟಾಗ್ತದೆ, ಇಲ್ಲಿ ಸಮಸ್ಯೆಯನ್ನ ನಾವು ಪರಿಹಾರ ಮಾಡಬಹುದು ಅಂತ ಹೇಳಿ ಒಂದ್ ರೀತಿಯ ಸೊಲ್ಯೂಷನ್ಸ್ ಗಳನ್ನ ನೀಡೋ ಮುಖಾಂತರವಾಗಿ ನಿಮ್ಮ ಉತ್ತರಗಳು ಎಂಡ್ ಆಗ್ಬೇಕು. ಐದರ್ ಇನ್ GS ಆರ್ ಇನ್ essay. ಅಂದ್ರೆ ಅಟ್ಲೀಸ್ಟ್ ಒನ್ ಪಾಯಿಂಟ್ ನಾದ್ರೂ ಕೂಡ ನೀವು ಸೊಲ್ಯೂಷನ್ ರೂಪದಲ್ಲಿ ಕನ್ಕ್ಲೂಷನ್ ಅಲ್ಲಿ ಬರೆದು ನೀವು GS ಆನ್ಸರ್ಸ್ ಗಳನ್ನ ಎಂಡ್ ಮಾಡಬಹುದು ವೇರ್ ಎವರ್ ನೆಸೆಸರಿ. ಈ ರೀತಿ ನಾವು ಪ್ರಾಬ್ಲಮ್ ಸಾಲ್ವರ್ಸ್ ಗಳಾಗ್ಬೇಕು. ಯಾಕೆಂದ್ರೆ ನಾಳೆ ಅಡ್ಮಿನಿಸ್ಟ್ರೇಷನ್ಗೆ ಅಂತ ಹೇಳಿ ಅಡ್ಮಿನಿಸ್ಟ್ರೇಟರ್ಸ್ ಆಗ್ಬೇಕಾಗಿರುವಂತವ್ರು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಆನ್ಸರ್ ಎವ್ಯಾಲ್ಯೂಯೇಟ್ ಮಾಡುವಂತವ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ನಾವ್ ಯಾವಾಗ ಪ್ರಾಬ್ಲಮ್ ಅನ್ನ ಗುರುತಿಸಿ ಹೇಳ್ತೀವಿ, ಅದಕ್ಕೆ ಉತ್ತರ ಕೂಡ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದಾದ್ರೂ ಕೂಡ ನೀಡೋ ಮುಖಾಂತರವಾಗಿ ಆನ್ಸರ್ ಅನ್ನ ಎಂಡ್ ಮಾಡೋದು ನಮ್ಮ ಒಂದು ಜವಾಬ್ದಾರಿ ಆಗ್ತದೆ. ಅದು ಇನ್ನೂ ಹೆಚ್ಚು ಬೆಟರ್ ಆದಂತ ಆನ್ಸರ್ ಆಗಿ ಕಾಣಿಸ್ತದೆ. ಒಟ್ಟಾರೆ ನಿಮ್ಮ ಆನ್ಸರ್ಸ್ ಗಳ ನಡುವೆ ಸ್ಟ್ಯಾಟ್ಸ್, ಡೇಟಾ ಇವುಗಳನ್ನ ಬಳಸೋದನ್ನ ಮರಿಬೇಡಿ. ಅದು ಇನ್ನಷ್ಟು ವ್ಯಾಲ್ಯೂ ಅನ್ನ ನಿಮ್ಗೆ ನೀಡ್ತಾ ಹೋಗ್ತದೆ ನಿಮ್ಮ ಆನ್ಸರ್ಸ್ ಗಳಿಗೆ. ಹಾಗೆ ಯೂಸ್ಫುಲ್ ಆದಂತ ರಿಲೆವೆಂಟ್ ಆದಂತ ಕೊಟೇಶನ್ಸ್ ಗಳನ್ನ ಎಲ್ಲಿ ಅವಶ್ಯಕ ಬೀಳ್ತದೋ ಅಲ್ಲಿ ಬಳಸ್ತಾ ಹೋಗಿ. ಸ್ಪೆಷಲಿ ವಿತ್ ರಿಲೇಟೆಡ್ ಟು ಎಜುಕೇಶನ್, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್ ಇಂಥದೆಲ್ಲ ಬಂದಾಗ ಇದಕ್ಕೆ ಅಂತ ಹೇಳಿ ನೀವು ಮೊದಲೇ ಹೆಲ್ತ್ ರಿಲೇಟೆಡ್ ಆಗ್ಬಹುದು ಒಂದಷ್ಟು ದಾಖಲೆಗಳನ್ನ ಒಂದ್ ಕಡೆ ನೀವು ಮಾಡಿಟ್ಕೊಳ್ಬಹುದು. ಕೋಟ್ಸ್ ಆಗ್ಬಹುದು, ಡೇಟಾ ಆಗ್ಬಹುದು, ರಿಪೋರ್ಟ್ಸ್ ಏನ್ ಹೇಳುತ್ತೆ ಅನ್ನೋದಾಗ್ಬಹುದು, ಇವೆಲ್ಲವನ್ನ ಒಂದ್ ಕಡೆ ನೀವು ರೆಡಿ ಮಾಡ್ಕೊಳ್ಬಹುದಾಗತ್ತೆ. ಇದಿಷ್ಟು ಈ ಒಂದು ವಿಡಿಯೋದ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.